ಮೊದಲನೆಯ ಪ್ರಶ್ನೆ, ಬಿಹು ಹಬ್ಬವನ್ನು ಆಚರಿಸುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಪಂಜಾಬ್, ಬಿ ಅಸ್ಸಾಂ, ಸಿ ಕೇರಳ, ಡಿ ಕರ್ನಾಟಕ. ನಿಮ್ಮ ಸರಿಯಾದ ಉತ್ತರ ಬಿ ಅಸ್ಸಾಂ. ನಿಮ್ಮ ಎರಡನೇ ಪ್ರಶ್ನೆ, ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ಹೈಕೋರ್ಟ್ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕಲ್ಕತ್ತಾ ಹೈಕೋರ್ಟ್, ಬಿ ಬಾಂಬೆ ಹೈಕೋರ್ಟ್, ಸಿ ಮದ್ರಾಸ್ ಹೈಕೋರ್ಟ್, ಡಿ ಗುಜರಾತ್ ಹೈಕೋರ್ಟ್. ನಿಮ್ಮ ಸರಿಯಾದ ಉತ್ತರ ಎ ಕಲ್ಕತ್ತಾ ಹೈಕೋರ್ಟ್. ನಿಮ್ಮ ಮೂರನೇ ಪ್ರಶ್ನೆ, ವೇದಗಳು ಯಾವ ಭಾಷೆಯಲ್ಲಿ ರಚನೆಯಾಗಿವೆ? ನಿಮ್ಮ ಆಪ್ಷನ್ಸ್ಗಳು: ಎ ಪಾಲಿ, ಬಿ ಪ್ರಾಕೃತ, ಸಿ ಸಂಸ್ಕೃತ, ಡಿ ತಮಿಳು. ನಿಮ್ಮ ಸರಿಯಾದ ಉತ್ತರ ಸಿ ಸಂಸ್ಕೃತ. ನಿಮ್ಮ ನಾಲ್ಕನೇ ಪ್ರಶ್ನೆ, ಮೊಟ್ಟ ಮೊದಲ ಬಾರಿಗೆ ಕಾಗದವನ್ನು ಕಂಡುಹಿಡಿದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಚೀನಾ, ಸಿ ಈಜಿಪ್ಟ್, ಡಿ ಗ್ರೀಕ್. ನಿಮ್ಮ ಸರಿಯಾದ ಉತ್ತರ ಬಿ ಚೀನಾ. ನಿಮ್ಮ ಐದನೇ ಪ್ರಶ್ನೆ, ಅಮೆರಿಕವು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡಿದ್ದು ಯಾವಾಗ? ನಿಮ್ಮ ಆಪ್ಷನ್ಸ್ಗಳು: ಎ 1776 ಜುಲೈ 4, ಬಿ 1789 ಆಗಸ್ಟ್ 15, ಸಿ 1757 ಜೂನ್ 23, ಡಿ 1800 ಜನವರಿ 1. ನಿಮ್ಮ ಸರಿಯಾದ ಉತ್ತರ ಎ 1776 ಜುಲೈ 4. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ ಆರನೇ ಪ್ರಶ್ನೆ, ಭಾಷೆ ಆಧಾರದ ಮೇಲೆ ಮೊದಲ ರಚನೆಯಾದ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ನಾಟಕ, ಬಿ ಕೇರಳ, ಸಿ ಆಂಧ್ರ ಪ್ರದೇಶ, ಡಿ ಮಹಾರಾಷ್ಟ್ರ. ನಿಮ್ಮ ಸರಿಯಾದ ಉತ್ತರ ಸಿ ಆಂಧ್ರ ಪ್ರದೇಶ. ನಿಮ್ಮ ಏಳನೇ ಪ್ರಶ್ನೆ, ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಸೆರೆಬೆಲ್ಲಮ್, ಬಿ ಪಾನ್ಸ್, ಸಿ ಸೆರೆಬ್ರಮ್, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಸೆರೆಬ್ರಮ್. ನಿಮ್ಮ ಎಂಟನೇ ಪ್ರಶ್ನೆ, ಭಾರತ ದೇಶವು ಯಾವ ಪೌರತ್ವ ಹೊಂದಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಏಕ ಪೌರತ್ವ, ಬಿ ದ್ವಿತೀಯ ಪೌರತ್ವ, ಸಿ ಜಾಗತಿಕ ಪೌರತ್ವ, ಡಿ ಫೆಡರಲ್ ಪೌರತ್ವ. ನಿಮ್ಮ ಸರಿಯಾದ ಉತ್ತರ ಬಿ ಏಕ ಪೌರತ್ವ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಈಡನ್ ಗಾರ್ಡನ್ ಕ್ರೀಡಾಂಗಣ ಎಲ್ಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಮುಂಬೈ, ಬಿ ಚೆನ್ನೈ, ಸಿ ಕೋಲ್ಕತ್ತಾ, ಡಿ ದೆಹಲಿ. ನಿಮ್ಮ ಸರಿಯಾದ ಉತ್ತರ ಸಿ ಕೋಲ್ಕತ್ತಾ. ನಿಮ್ಮ ಹತ್ತನೇ ಪ್ರಶ್ನೆ, ಹಿಂದ್ ಸ್ವರಾಜ್ ಕೃತಿಯನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಗಾಂಧೀಜಿ, ಬಿ ನೆಹರು, ಸಿ ಅಂಬೇಡ್ಕರ್, ಡಿ ಬಸವಣ್ಣ. ನಿಮ್ಮ ಸರಿಯಾದ ಉತ್ತರ ಎ ಗಾಂಧೀಜಿ. ನಿಮ್ಮ 11ನೇ ಪ್ರಶ್ನೆ, 15ನೇ ರಾಜ್ಯವಾಗಿ ರಚನೆಯಾದದ್ದು ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ಕರ್ನಾಟಕ, ಡಿ ರಾಜಸ್ಥಾನ. ನಿಮ್ಮ ಸರಿಯಾದ ಉತ್ತರ ಬಿ ಗುಜರಾತ್. ನಿಮ್ಮ 12ನೇ ಪ್ರಶ್ನೆ, ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ನಿಮ್ಮ ಆಪ್ಷನ್ಸ್ಗಳು: ಎ 6, ಬಿ 7, ಸಿ 8, ಡಿ 9. ನಿಮ್ಮ ಸರಿಯಾದ ಉತ್ತರ ಸಿ 8. ನಿಮ್ಮ 13ನೇ ಪ್ರಶ್ನೆ, ಚೀನಾ ದೇಶದ ರಾಜಧಾನಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಶಾಂಘೈ, ಬಿ ಬೀಜಿಂಗ್, ಸಿ ಹಾಂಗ್ಕಾಂಗ್, ಡಿ ಶೆಂಝೆನ್.
ನಿಮ್ಮ ಸರಿಯಾದ ಉತ್ತರ ಬಿ ಬೀಜಿಂಗ್. ನಿಮ್ಮ 14ನೇ ಪ್ರಶ್ನೆ, ಅತಿ ಹೆಚ್ಚು ಎಂಪಿಗಳನ್ನು ಕಳಿಸುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮಹಾರಾಷ್ಟ್ರ, ಬಿ ಬಿಹಾರ, ಸಿ ಉತ್ತರ ಪ್ರದೇಶ, ಡಿ ಪಶ್ಚಿಮ ಬಂಗಾಳ. ನಿಮ್ಮ ಸರಿಯಾದ ಉತ್ತರ ಸಿ ಉತ್ತರ ಪ್ರದೇಶ. ನಿಮ್ಮ 15ನೇ ಪ್ರಶ್ನೆ, ಭಾರತದ ಒಕ್ಕೂಟದ ಮುಖ್ಯಸ್ಥರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ರಾಷ್ಟ್ರಪತಿ, ಬಿ ಉಪರಾಷ್ಟ್ರಪತಿ, ಸಿ ಮುಖ್ಯಮಂತ್ರಿ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಎ ರಾಷ್ಟ್ರಪತಿ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 16ನೇ ಪ್ರಶ್ನೆ, ಮೊಹೆಂಜೊದಾರೋ ಯಾವ ನದಿಯ ದಂಡೆಯ ಮೇಲಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಗಂಗಾ ನದಿ, ಬಿ ಸಿಂಧೂ ನದಿ, ಸಿ ಯಮುನಾ ನದಿ, ಡಿ ಗೋದಾವರಿ ನದಿ. ನಿಮ್ಮ ಸರಿಯಾದ ಉತ್ತರ ಬಿ ಸಿಂಧೂ ನದಿ. ನಿಮ್ಮ 17ನೇ ಪ್ರಶ್ನೆ, ಬಹುಮನಿ ಸುಲ್ತಾನರು ಗುಲ್ಬರ್ಗದಿಂದ ರಾಜಧಾನಿಯನ್ನು ಎಲ್ಲಿಗೆ ವರ್ಗಾಯಿಸಿದರು? ನಿಮ್ಮ ಆಪ್ಷನ್ಸ್ಗಳು: ಎ ಬೀದರ್, ಬಿ ಕೋಲಾರ, ಸಿ ಬೆಳಗಾವಿ, ಡಿ ಹಾಸನ. ನಿಮ್ಮ ಸರಿಯಾದ ಉತ್ತರ ಎ ಬೀದರ್. ನಿಮ್ಮ 18ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಬೆನ್ನೆಲುಬುಗಳ ಸಂಖ್ಯೆ ಎಷ್ಟು? ನಿಮ್ಮ ಆಪ್ಷನ್ಸ್ಗಳು: ಎ 24, ಬಿ 26, ಸಿ 28, ಡಿ 30. ನಿಮ್ಮ ಸರಿಯಾದ ಉತ್ತರ ಬಿ 26. ನಿಮ್ಮ 19ನೇ ಪ್ರಶ್ನೆ, ಧರ್ಮಸ್ಥಳದ ಹಳೆಯ ಹೆಸರೇನು? ನಿಮ್ಮ ಆಪ್ಷನ್ಸ್ಗಳು: ಎ ಧರ್ಮಪುರ, ಬಿ ಕುಸುಮಾಪುರ, ಸಿ ಮಲ್ಪುರ, ಡಿ ಕುಡುಮ. ನಿಮ್ಮ ಸರಿಯಾದ ಉತ್ತರ ಡಿ ಕುಡುಮ. ನಿಮ್ಮ 20ನೇ ಪ್ರಶ್ನೆ, ರಷ್ಯಾದ ನಂತರ ಪ್ರಪಂಚದ ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕೆನಡಾ, ಬಿ ಚೀನಾ, ಸಿ ಅಮೆರಿಕ, ಡಿ ಬ್ರೆಜಿಲ್. ನಿಮ್ಮ ಸರಿಯಾದ ಉತ್ತರ ಎ ಕೆನಡಾ. ನಿಮ್ಮ 21ನೇ ಪ್ರಶ್ನೆ, ಲಕ್ಕುಂಡಿ ಉತ್ಸವ ಯಾವ ಜಿಲ್ಲೆಯಲ್ಲಿ ನಡೆಯುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಬಳ್ಳಾರಿ, ಬಿ ಬೀದರ್, ಸಿ ಉಡುಪಿ, ಡಿ ವಿಜಯಪುರ. ನಿಮ್ಮ ಸರಿಯಾದ ಉತ್ತರ ಸಿ ಉಡುಪಿ. ನಿಮ್ಮ 22ನೇ ಪ್ರಶ್ನೆ, ಕಿವಿ ಎಂಬ ಪಕ್ಷಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಆಸ್ಟ್ರೇಲಿಯಾ, ಬಿ ನ್ಯೂಜಿಲ್ಯಾಂಡ್, ಸಿ ಚೀನಾ, ಡಿ ಶ್ರೀಲಂಕಾ. ನಿಮ್ಮ ಸರಿಯಾದ ಉತ್ತರ ಬಿ ನ್ಯೂಜಿಲ್ಯಾಂಡ್. ನಿಮ್ಮ 23ನೇ ಪ್ರಶ್ನೆ, ಸಮುದ್ರಗುಪ್ತ ಯಾವ ಸಾಮ್ರಾಜ್ಯದ ದೊರೆ? ನಿಮ್ಮ ಆಪ್ಷನ್ಸ್ಗಳು: ಎ ಮೌರ್ಯ ಸಾಮ್ರಾಜ್ಯ, ಬಿ ಗುಪ್ತ ಸಾಮ್ರಾಜ್ಯ, ಸಿ ಕುಶಾಣ ಸಾಮ್ರಾಜ್ಯ, ಡಿ ಚೋಳ ಸಾಮ್ರಾಜ್ಯ. ನಿಮ್ಮ ಸರಿಯಾದ ಉತ್ತರ ಬಿ ಗುಪ್ತ ಸಾಮ್ರಾಜ್ಯ. ನಿಮ್ಮ 24ನೇ ಪ್ರಶ್ನೆ, ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮವನ್ನು ನೀಡಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಆಲ್ಬರ್ಟ್ ಐನ್ಸ್ಟೈನ್, ಬಿ ಐಸಾಕ್ ನ್ಯೂಟನ್, ಸಿ ಗ್ಯಾಲಿಲಿಯೋ ಗ್ಯಾಲಿಲಿ, ಡಿ ಯಾರೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಐಸಾಕ್ ನ್ಯೂಟನ್. ನಿಮ್ಮ 25ನೇ ಪ್ರಶ್ನೆ, 5 ಸಮುದ್ರಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ರಷ್ಯಾ, ಸಿ ಫ್ರಾನ್ಸ್, ಡಿ ಆಸ್ಟ್ರೇಲಿಯಾ. ನಿಮ್ಮ ಸರಿಯಾದ ಉತ್ತರ ಡಿ ಆಸ್ಟ್ರೇಲಿಯಾ. ನಿಮ್ಮ 26ನೇ ಪ್ರಶ್ನೆ, ಮೊಸಳೆಯ ಹೃದಯ ಕೊನೆಗಳ ಸಂಖ್ಯೆ ಎಷ್ಟು? ನಿಮ್ಮ ಆಪ್ಷನ್ಸ್ಗಳು: ಎ 2, ಬಿ 3, ಸಿ 4, ಡಿ 5.
ನಿಮ್ಮ ಸರಿಯಾದ ಉತ್ತರ ಸಿ 4. ನಿಮ್ಮ 27ನೇ ಪ್ರಶ್ನೆ, ಹತ್ತಿ ಯಾವ ಬಗೆಯ ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕೆಂಪು ಮಣ್ಣು, ಬಿ ಕಪ್ಪು ಮಣ್ಣು, ಸಿ ಲ್ಯಾಟರೈಟ್ ಮಣ್ಣು, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಬಿ ಕಪ್ಪು ಮಣ್ಣು. ನಿಮ್ಮ 28ನೇ ಪ್ರಶ್ನೆ, ಗಂಗಾ ನದಿ ಎಷ್ಟು ರಾಜ್ಯಗಳಲ್ಲಿ ಹರಿಯುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ 3 ರಾಜ್ಯಗಳಲ್ಲಿ, ಬಿ 4 ರಾಜ್ಯಗಳಲ್ಲಿ, ಸಿ 5 ರಾಜ್ಯಗಳಲ್ಲಿ, ಡಿ 6 ರಾಜ್ಯಗಳಲ್ಲಿ. ನಿಮ್ಮ ಸರಿಯಾದ ಉತ್ತರ ಸಿ 5 ರಾಜ್ಯಗಳಲ್ಲಿ. ನಿಮ್ಮ 29ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಬೀದರ್, ಬಿ ಹಾವೇರಿ, ಸಿ ಬೆಳಗಾವಿ, ಡಿ ಧಾರವಾಡ. ನಿಮ್ಮ ಸರಿಯಾದ ಉತ್ತರ ಬಿ ಹಾವೇರಿ. ನಿಮ್ಮ ಕೊನೆಯ ಪ್ರಶ್ನೆ, ಅಶೋಕ ಚಕ್ರದಲ್ಲಿ ಎಷ್ಟು ಕಡ್ಡಿಗಳಿವೆ? ನಿಮ್ಮ ಆಪ್ಷನ್ಸ್ಗಳು: ಎ 12, ಬಿ 18, ಸಿ 24, ಡಿ 36. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.